ಕರಾವಳಿ ಅಂದ್ರೆ ದೈವಾರಾಧನೆಗೆ ಫೇಮಸ್. ದೈವಾರಾಧನೆಯಲ್ಲಿ ವಿಶಿಷ್ಟವಾದ ಆಚರಣೆ ಪದ್ಧತಿಗಳು ಇವೆ. ಅದರಲ್ಲೂ ನಿಗಿ ಕೆಂಡದ ಮೇಲೆ ಬೀಳುವ ವಿಷ್ಣುಮೂರ್ತಿ ದೈವದ ಒತ್ತೆಕೋಲ ಬಹಳ ವಿಶೇಷ. ಕಾಸರಗೋಡು ಭಾಗದಲ್ಲಿ ನಡೆಯುವಂತಹ ಒತ್ತೆಕೋಲ ನೋಡೋದೇ ರೋಮಾಂಚನ. ಕರಾವಳಿ ಭಾಗದ ದೈವಾರಾಧನೆಗೂ ಗಡಿಭಾಗ ಕಾಸರಗೋಡಿನ ದೈವಾರಾಧನೆಗೂ ಅಜಗಜಾಂತರ ವ್ಯತ್ಯಾಸವಿದೆ. ಭಕ್ತಿಯೊಂದೇ ಆದರೂ ಆಚರಣೆ ಮಾತ್ರ ಬೇರೆ ಬೇರೆ. ಇಂತಹ ಅಪರೂಪದ ವಿಷ್ಣುಮೂರ್ತಿ ದೈವದ ಒತ್ತೆಕೋಲ ಕಾಸರಗೋಡಿನ ಗುವೇದ ಪಡ್ಪು ಎಂಬಲ್ಲಿ ನಡೆಯಿತು. ಕೆಂಡ ರಾಶಿ ಮೇಲೆ ಬೀಳುವ ವಿಷ್ಣುಮೂರ್ತಿ ಒತ್ತೆಕೋಲವನ್ನ ಭಕ್ತರು ಕಣ್ತುಂಬಿಕೊಂಡ್ರು. ಒತ್ತೆಕೋಲ ನಡೆಯುವ ಮುನ್ನಾ ದಿನದವರೆಗೆ ಭಕ್ತರು ಹಲಸಿನ ಕಟ್ಟಿಗೆಗಳನ್ನ ಅರಕೆಯ ರೂಪದಲ್ಲಿ ಸಮರ್ಪಿಸುತ್ತಾರೆ. ಹೀಗೆ ಸಂಗ್ರಹವಾದ ಕಟ್ಟಿಗೆಗಳನ್ನ 20 ರಿಂದ 25 ಅಡಿ ಎತ್ತರ ಅಗಲಕ್ಕೆ ವೃತ್ತಾಕಾರದಲ್ಲಿ ರಾಶಿ ಇಡಲಾಗುತ್ತದೆ. ಒತ್ತೆಕೋಲದಂದು ಸಂಜೆ ಆಗ್ತಾ ಇದ್ದಂತೆ ಈ ಕಟ್ಟಿಗೆ ರಾಶಿಗೆ ಅಗ್ನಿ ಸ್ಪರ್ಶ ಮಾಡಲಾಗುತ್ತದೆ. ಇದು ಬೆಳಗಿನವರೆಗೆ ಸುಟ್ಟುರಿದು ದೊಡ್ಡ ಕೆಂಡದ ರಾಶಿಯೇ ಆಗುತ್ತದೆ. ದೈವ ಬೆಳಗಿನ ಜಾವ ನಿಗಿ ಎಂದು ಬೆಳಗುವ ಕೆಂಡದ ರಾಶಿಯಲ್ಲಿ ಬೀಳುತ್ತದೆ. ಈ ದೃಶ್ಯ ರೋಮಾಂಚನಗೊಳಿಸುತ್ತದೆ. ವಿಷ್ಣುಮೂರ್ತಿ ದೈವ ನರಸಿಂಹನ ಅವತಾರ ಎನ್ನಲಾಗುತ್ತದೆ. ಒತ್ತೆಕೋಲದಲ್ಲಿ ಉಗ್ರ ನರಸಿಂಹನು ಹಿರಣ್ಯಕಶಿಪುವನ್ನ ಸೀಳಿ ಕೊಂದ ದೃಶ್ಯವನ್ನ ಅಭಿನಯದಲ್ಲಿ ತೋರಿಸಲಾಗುತ್ತದೆ. ಒತ್ತೆಕೋಲದಲ್ಲಿ ದೈವ ಮಲಯಾಳಂನಲ್ಲಿ ನುಡಿಕೊಡುತ್ತದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಪಂಚಪೀಠಗಳಲ್ಲಿ ಒಂದಾಗಿರುವ ನಾಡಿನ ಪ್ರಸಿದ್ಧ ಉಜ್ಜಯಿನಿ ಶ್ರೀ ಜಗದ್ಗುರು ಮರುಳಸಿದ್ದೇಶ್ವರ ಸ್ವಾಮಿಯ ರಥೋತ್ಸವ ಅದ್ಧೂರಿಯಾಗಿ ನಡೆದಿದೆ. ಲಕ್ಷಾಂತರ ಭಕ್ತರು ಆ ಸುಂದರ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ. ಈ ಕುರಿತ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಕಣ್ಣು ಹಾಯಿಸಿದ ಕಡೆಯೆಲ್ಲ ಸುತ್ತ ನೆರೆದಿರುವ ಭಕ್ತಗಣ. ಲಕ್ಷಾಂತರ ಭಕ್ತರ ಮಧ್ಯೆ ಅದ್ದೂರಿಯಾಗಿ ನಡೆದ ರಥೋತ್ಸವ ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಐತಿಹಾಸಿಕ ಶ್ರೀ ಉಜ್ಜಯಿನಿಯ ಮರುಳ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ. ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ವೈಭವದ ರಥೋತ್ಸವಕ್ಕೆ ಚಾಲನೆ ನೀಡಿದ್ರು. ಶ್ರೀಗಳು ರಥೋತ್ಸವಕ್ಕೆ ಚಾಲನೆ ನೀಡುತ್ತಾ ಇದ್ದಂತೆ ನಾಡಿನ ಮೂಲೆ ಮೂಲೆಗಳಿಂದ ಆಗಮಿಸಿದ ಭಕ್ತರು ಸಮಾಳ, ನಂದಿಕೋಲು ಸೇರಿದಂತೆ ವಿವಿಧ ವಾದ್ಯಗಳೊಂದಿಗೆ ಹರ್ಷೋದ್ಗಾರದಿಂದ ಜಯ ಘೋಷ ಕೂಗುತ್ತಾ ರಥವನ್ನ ಎಳೆದ್ರು. ರಥವನ್ನ ಮೂಲ ಸ್ಥಾನದಿಂದ ಪಾದಗಟ್ಟಿಯವರೆಗೆ ಎಳೆದೊಯ್ದು ಮರಳಿ ಮೂಲ ಸ್ಥಾನಕ್ಕೆ ಎಳೆದು ತಂದು ಉತ್ಸವ ಮೂರ್ತಿಯನ್ನ ಪಲ್ಲಕ್ಕಿಯಲ್ಲಿ ಪ್ರತಿಷ್ಠಾಪಿಸಲಾಯಿತು. ನಂತರ ಶ್ರೀಮಠಕ್ಕೆ ತಂದು ಮಠದಲ್ಲಿ ಪ್ರತಿಷ್ಠಾಪಿಸಿ ಮೂರ್ತಿಗೆ ಮಂಗಳಾರತಿ ಬೆಳಗಿ ಉತ್ಸವದ ಸಂಭ್ರಮಕ್ಕೆ ವಿರಾಮ ನೀಡಲಾಯಿತು. ಪಂಚಪೀಠಗಳಲ್ಲಿ ಒಂದಾದ ವಿಜಯನಗರದ ಕೊಟ್ಟೂರು ತಾಲೂಕಿನ ಉಜ್ಜಯಿನಿ ಪೀಠದ ಶ್ರೀ ಮರುಳ ಸಿದ್ದೇಶ್ವರ ರಥೋತ್ಸವಕ್ಕೆ ಲಕ್ಷಾಂತರ ಭಕ್ತಗಣ ಸಾಕ್ಷಿಯಾದರು. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರಣರೋಚಕ ಕಾದಾಟವೇ ಅಲ್ಲಿ ನಡೆದಿತ್ತು. ತನ್ನ ಯಜಮಾನನ ಪ್ರಾಣ ರಕ್ಷಣೆಗೆ ಶ್ವಾನವೊಂದು ತನ್ನ ಜೀವವನ್ನ ಲೆಕ್ಕಿಸದೆ ಹಾವಿನೊಂದಿಗೆ ಸೆಣಸಾಡಿದೆ. ಹಾಗಾದ್ರೆ ಕಾದಾಟದಲ್ಲಿ ಗೆದ್ದಿದ್ಯಾರು? ರೋಚಕ ಕಾದಾಟ ಹೇಗಿತ್ತು? ಎಲ್ಲಿದೆ ನೋಡಿ ಆ ಕುರಿತ ರಿಪೋರ್ಟ್. ಹಾವು ಮತ್ತು ಶ್ವಾನದ ನಡುವೆ ಕಾದಾಟ. ಯಜಮಾನನ ಪ್ರಾಣ ರಕ್ಷಿಸಿದ ಶ್ವಾನ. ನಾಗರಹಾವು ಮತ್ತು ಸಾಕು ನಾಯಿ ನಡುವೆ ರಣರೋಚಕ ಕಾದಾಟ. ನಾಯಿ ಬೌ ಬೌ ಅಂತ ದಾಳಿ ನಡೆಸಿದ್ರೆ ಹಾವು ಬುಸ್ ಬುಸ್ ಅಂತ ಅಟ್ಯಾಕ್ ಮಾಡ್ತಾ ಇತ್ತು.
ಜೀವನ ಮಾಡೋದು. ಇಂತಹ ರಣರೋಚಕ ಕಾದಾಟಕ್ಕೆ ಸಾಕ್ಷಿಯಾಗಿತ್ತು ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ದೇವರ ಮರಿಕುಂಟೆ ಗ್ರಾಮ. ನಿಯತ್ತಿಗೆ ಮತ್ತೊಂದು ಹೆಸರೇ ನಾಯಿ. ಸಾಕಿದ ಯಜಮಾನನ ರಕ್ಷಣೆಗೆ ತನ್ನ ಪ್ರಾಣವನ್ನ ಕೊಡಲು ಸಿದ್ಧವಿರುತ್ತವೆ. ಇಲ್ಲಿಗೂ ಸಾಕಿದ ಯಜಮಾನನ ಪ್ರಾಣವನ್ನ ಶ್ವಾನ ರಕ್ಷಿಸಿದೆ. ರೈತ ದಯಾನಂದ ಮೂರ್ತಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಲು ಮರದಡಿ ಮಲಗಿದ್ರು. ಈ ವೇಳೆ ನಾಗರ ಹಾವೊಂದು ಹೆಡೆ ಎತ್ತಿದೆ. ಇದನ್ನ ಗಮನಿಸಿದ ನಾಯಿ ಹಾವನ್ನ ಮುಂದೆ ಹೋಗಲು ಬಿಟ್ಟಿಲ್ಲ, ಜೋರಾಗಿ ಕೂಗಿದೆ. ಈ ವೇಳೆ ನಿದ್ದೆಯಿಂದ ರೈತ ಹಾವನ್ನ ಕಂಡು ಭಯಗೊಂಡಿದ್ರು. ಆದ್ರೆ ತನ್ನತ್ತ ಬರ್ತಾ ಇದ್ದ ಹಾವನ್ನ ತಡೆದ ನಾಯಿ ನಿಯತ್ತನ್ನ ಪ್ರಶಂಸಿಸಿದ್ದಾರೆ. ಯಾಕೆ ಹಿಂಗೆ ಮಗಳ್ತಾ ಅಂತ ನೋಡ್ತಾ ಇದ್ನಿ, ಸ್ವಲ್ಪ ದೂರದಲ್ಲಿ ಬುಸ್ ಬುಸ್ ಅನ್ನೋ ಸೌಂಡ್ ಬಂತು. ದಿಟ್ಟು ಬಿದ್ದು ನೋಡ್ತೀನಿ, ನಾನು ಒಂದು ದೊಡ್ಡ ನಾಗರ ಹಾವು ಸುಮಾರು 2 ನಾಯಿ ಕೂಡ ಅಟ್ಯಾಕ್ ಮಾಡ್ತಾ ಇದೆ. ನಾಯಿ ನನ್ನ ಕಡೆ ಬರದಾಗೆ ಅಡ್ಡ ತಡೆದು ಅದು ಅದ್ರ ದಿನ ತಗೊಂಡು ಬಟ್ ನಾಯಿಗೆ ನಾನು ಹೇಳಿದೆ, ನಮ್ಮ ನಾಯಿಗೆ ಟೈಗರ್ ಅದನ್ನೇನು ಮಾಡಬೇಡ, ಅದು ಒಳ್ಳೆ ಪ್ರಾಣಿನೇ. ಇಂತಹ ಅಪರೂಪದ ಕಾದಾಟವನ್ನ ರೈತ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ತಮ್ಮ ಪ್ರಾಣ ಉಳಿಸಿದ ಶ್ವಾನದ ನಿಷ್ಠೆ ಹಾಗೂ ಪ್ರೀತಿಗೂ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶರಾವತಿ ಹಿನ್ನೀರಿನಲ್ಲಿ ನೀರಿನ ಸಂಗ್ರಹ ತಗ್ಗಿದೆ. ಇದರಿಂದ ನಿತ್ಯ ಜನರು 40 ಕಿಲೋಮೀಟರ್ ಸುತ್ತಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದ್ಯಾಕೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಮಳೆ ಇಲ್ಲದೆ ಧರೆ ಒಣಗಿದೆ. ಈ ಮಧ್ಯೆ 10 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ಹಸಿರುಮಕ್ಕಿ ಆಡುಗೋಡಿ ಲಾಂಚ್ ಸೇವೆ ಸ್ಥಗಿತಗೊಂಡಿದೆ. ಹೌದು, ಶರಾವತಿ ಜಲಾಶಯದಲ್ಲಿ ಹಿನ್ನೀರು ಗಣನೀಯವಾಗಿ ತಗ್ಗಿದೆ. ಇದರಿಂದ ಹೊಸನಗರ ತಾಲೂಕಿನ ಹಸಿರುಮಕ್ಕಿ ಹಿನ್ನೀರಿನಲ್ಲಿ ಲಾಂಚ್ ಸೇವೆ ಬಂದಾಗಿದೆ. ಹೀಗಾಗಿ ಸಾಗರ, ಹೊಸನಗರ ತಾಲೂಕಿನ ನಿಟ್ಟೂರು, ಹೊಸಕೊಪ್ಪ, ಸಂಪೆಕಟ್ಟೆ, ನಾಗೋಡಿ, ಕಟ್ಟಿನಹೊಳೆ, ಕೊಲ್ಲೂರು ದೇವಸ್ಥಾನ ಮತ್ತು ಸಿಗಂದೂರು ದೇವಸ್ಥಾನ ಸೇರಿ ಮುಂತಾದ ಊರುಗಳಿಂದ ಸಾಗರಪೇಟೆ ಸಂಪರ್ಕಿಸಲು ಸುಮಾರು 40 ಕಿಲೋಮೀಟರ್ ಸುತ್ತಿ ಬರಬೇಕಾಗಿದೆ. ಈ ಕಡೆ ಸಿಗಂದೂರು ಮತ್ತೆ ಕೊಲ್ಲೂರು, ಧರ್ಮಸ್ಥಳ ಹೋಗೋರಿಗೆ ಇದು ತುಂಬಾನೇ ಹತ್ರ ಆಗ್ತಾ ಇತ್ತು. ಯಾಕೆಂದ್ರೆ ನೀವು ಈಗ ರೋಡ್ ಮಾರ್ಗವಾಗಿ ಹೋದ್ರೆ, ಕೋಗಾರು ಈ ಮಾರ್ಗವಾಗಿ ಹೋದ್ರೆ ಒಂದು 60ರಿಂದ 80 ಕಿಲೋಮೀಟರ್ ಜಾಸ್ತಿ ಆಗ್ತದೆ. ಅದೇ ನೀವು ಇಲ್ಲಿ ಮುಪ್ಪಾನೆಯಲ್ಲಿ ಒಳಗಡೆ ಲಾಂಚ್ಗೆ ಹೋದ್ರೆ ಈ ಕಿಲೋಮೀಟರ್ಗಳು ಸೇವ್ ಆಗ್ತವೆ ನಮಗೆ. ಯಾಕಂದ್ರೆ ಒಳಗಡೆ ದಾಟೋದ್ರಿಂದ ನಮ್ಗೊಂದು 50 ಕಿಲೋಮೀಟರ್ ಮಿನಿಮಮ್ ಸೇವ್ ಆಗ್ತದೆ. ಮಳೆ ಕೊರತೆ ಹಿನ್ನೆಲೆ ಶರಾವತಿ ಹಿನ್ನೀರಿನಲ್ಲಿ ವಾಡಿಕೆಯಷ್ಟು ನೀರು ಸಂಗ್ರಹವಾಗ್ತಿರಲಿಲ್ಲ. ಈ ವರ್ಷ 1 ತಿಂಗಳು ಮುಂಚಿತವಾಗಿ ನೀರಿನ ಪ್ರಮಾಣ ತಗ್ಗಿದ್ದು ಲಾಂಚ್ ಸಂಚರಿಸಲು ಸಾಧ್ಯವಾಗ್ತಿಲ್ಲ. ನೀರಿಲ್ಲದ ಕಾರಣ ಈ ಲಾಂಚನ್ನು ಬಂದ್ ಮಾಡಲಾಗಿದೆ ಮತ್ತು ಇಲ್ಲಿಯ ಸ್ಥಳೀಯ ಜನಗಳಿಗೆ ಓಡಾಟಕ್ಕೆ ದಿನನಿತ್ಯ ಓಡಾಡಲು ತುಂಬ ಸಮಸ್ಯೆ ಆಗಿದೆ. ಮತ್ತು ಈ ಕಡೆ ಕರೂರು ಮತ್ತು ಆ ಕಡೆ ಬಾರಂಗಿ ಹೋಬಳಿಯಿಂದ ದಿನನಿತ್ಯ ವಹಿವಾಟುಗಳಿಗೆ ಓಡಾಡಲು ಶರಾವತಿ ನೀರಿಲ್ಲದ ಕಾರಣ ತುಂಬ ಸಮಸ್ಯೆ ಇದೆ. ಮತ್ತು ಒಟ್ಟಾರೆ ಶರಾವತಿ ಹಿನ್ನೀರಿನಲ್ಲಿ ಜನರು ಲಾಂಚ್ ಸೇವೆ ಇಲ್ಲದೆ ಪರಿತಪಿಸುವಂತಾಗಿದೆ. ಭೀಮಾ ನಾಯ್ಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅದು ಪ್ರಭಾವಿ ಸಚಿವೆ ಪ್ರತಿನಿಧಿಸುವ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಇಂದು ನಿನ್ನೆಯಿಂದಲೂ ಕೂಡ ಕಳೆದ 10 ವರ್ಷಗಳಿಂದಲೂ ಕೂಡ ಜನರು ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಇಂದಿಗೂ ಆ ಸಮಸ್ಯೆಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಕುಡಿಯೋಕ್ಕೂ ನೀರಿಲ್ಲ, ಬಳಸೋಕ್ಕೂ ನೀರಿಲ್ಲ. ಸಚಿವೆ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ನೀರಿಗೆ ಪರದಾಟ. ಹೀಗೆ ಬಿಸಿಲಲ್ಲಿ ತಲೆ ಮೇಲೆ ಬಿಂದಿಗೆ ಹೊತ್ತು ಸಾಕ್ತಿರೋ ಮಹಿಳೆಯರು, ನೀರಿಗಾಗಿ ನಾ ಮುಂದು ನೀ ಮುಂದು ಅಂತ ನಿಂತಿರೋ ಜನರು. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿಯ ಗ್ರಾಮೀಣ ಕ್ಷೇತ್ರದ ಬಡಾಲ ಅಂಕಲಗಿ ಗ್ರಾಮದಲ್ಲಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ನೀರಿಗಾಗಿ ಜನರು ಪರದಾಡುತ್ತಿದ್ದಾರೆ. ಊರಲ್ಲಿರುವ ಕೆರೆ, ಬಾವಿ ಹಾಗೂ ಹಳ್ಳ ಕೊಳ್ಳಗಳು ಬತ್ತಿ ಹೋಗಿದ್ರಿಂದ ಕುಡಿಯುವ ನೀರಿನ ಹಾಹಾಕಾರ ಶುರುವಾಗಿದೆ. 10 ವರ್ಷ ಆತ್ರಿ ನಮಗೆ ನೀರಿಂದ ಇದಿದ್ರಿ. ಇವ್ರ ನಮಗೆ ಹೊಲಕ್ಕೆ ಹಸದ್ಲೆ ನಮಗೆ ನೀರು ಬಿಡ್ತಾರೆ. ಒಂದು ದಿವಸ ನೀರು ನಮಗೆ ಬಿಡೋದಿಲ್ಲ ಅಂದಿಲ್ರಿ.
ಇವರ ಬಿಡೋದ್ರಿ ನಮಗೆ ನೀರು ಒಂದೊಂದು ದಿವ್ಸ ಹುಡುಗರನ್ನ ಕೆಲಸ ಬಿಡಿಸಿ ನೀರು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಮ್ಮ? ತಂದೇವ್ರಿ. ತಂದ್ರು ಅವರು ಇನ್ನೂ ಮಟ ನಮಗೆ ನಳ ಮಾಡಿಲ್ರಿ. ಮಕ್ಕಳ ಮನೆ ಕೆಲಸ ಶಾಲೆ ಎಲ್ಲ ಬಿಟ್ಟು ನೀರು ತರೋ ಪರಿಸ್ಥಿತಿ ಇದೆ. ಹ್ಞೂ ರೀ, ಎಲ್ಲ ಬಿಟ್ಟು ನೀರು ತರೋದ್ರಿ ನಾವು. ಸುಮಾರು 10,000 ಜನಸಂಖ್ಯೆ ಹೊಂದಿರುವ ಬಡಾಲ ಅಂಕಲಗಿ ಗ್ರಾಮಕ್ಕೆ ಸದ್ಯ ಒಂದೇ ಒಂದು ಖಾಸಗಿ ಬೋರ್ವೆಲ್ ಮೇಲೆ ಅವಲಂಬಿತರಾಗಿದ್ದಾರೆ. ಆದರೆ ಈವರೆಗೆ ಗ್ರಾಮಕ್ಕೆ ಜಿಲ್ಲಾಡಳಿತ ನೀರಿನ ಟ್ಯಾಂಕರ್ ಸಹ ಒದಗಿಸಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಅದನ್ನು ಎಲ್ಲಿ ಮೇಲಧಿಕಾರಿಗಳಿಗೆ ಯಾರು ತಿಳಿಸ್ಬೇಕಾಗೈತಿ, ತಿಳಿಸ್ಕಾಸ್ ಅದನ್ನು ಏನೈತಿ ಸ್ಪಂದಿಸಿ ಒಂದು ಸ್ವಲ್ಪ ಯಾವುದೋ ರೀತಿ ಆಗಲಿ ಸವಳ ಆಗಲಿ ಶಿವನೀರಾಗಲಿ ನೀರು ಕೊಡ್ರಿ ಅನ್ನೋಂಥದ್ದು ನಾವು ಹೇಳಿದೆವ್ರಿ. ಅವ್ರು ಬೆಳಗ್ಗೆ 6 ಗಂಟೆಗೆ ಚಾಲೂ ಮಾಡ್ತೇವೆ ರೀ, ರಾತ್ರಿ 10 ಗಂಟೆ ಮಟ್ಟ ಹೋಯ್ತಾರೆ ರೀ. ಮತ್ತು ಯಾರೋ ಮದುವೆ ಮುಂಜಿ ಫಂಕ್ಷನ್ ಆಯ್ತು ಅವ್ರು ಬಂದು ರಾತ್ರಿ ಆಯ್ತು ಬೆಳಿಗ್ಗೆ ಆಯ್ತು ಅವ್ರು ಟ್ಯಾಂಕ್ ತುಂಬ್ಕೊಂಡು ಹೋಗ್ತಾರೆ. ಬೈಕು ಎಲ್ಲರಿಗೂ ಕೊಡ್ತೇವೆ ರೀ, ಯಾರಿಗೂ ಏನು ನೀರಿನ ಬಗ್ಗೆ ಇಲ್ಲ ಅನ್ನೋದಿಲ್ಲ. ಇನ್ನಾದರೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಿ ಜನರಿಗೆ ಕುಡಿಯುವ ನೀರಿನ ಬವಣೆ ನೀಗಿಸ್ತಾರಾ ಕಾದು ನೋಡಬೇಕಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.